ಇಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನದ ಸಮಾರಂಭದ ಅಂಗವಾಗಿ ಅಕ್ಷರ ಕಲಿಸಿದ ಜ್ಞಾನಿಗಳಿಗೆ ಊರಿನ ರಥ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಹೂಗುಚ್ಛಗಳನ್ನು ಸುರಿಸುತ್ತಾ ದಾರಿಯುದ್ದಕ್ಕೂ ಡೊಳ್ಳಿನ ಸದ್ದಿನೊಂದಿಗೆ ಸಾಗುತ್ತಿರುವ ನಮ್ಮ ಖುಷಿಯ ವರ್ಣನೆಗೆ ಪದಗಳೇ ಸಾಲುತ್ತಿಲ್ಲ. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ನಮಗೆ ಅಕ್ಷರ ಕಲಿಸಿ ಸಂಸ್ಕಾರ ನೀಡಿದ ದೈವ ಈ ಗುರುಗಳು. ಹೆತ್ತ ತಾಯಿ ಜನ್ಮ ನೀಡಿದರೆ ಆ ಜನ್ಮಕ್ಕೆ ಸಾರ್ಥಕತೆ ತಂದುಕೊಡುವವರು ಗುರುಗಳು. ಅದರ ಪ್ರತಿರೂಪವೇ ನಾವು ಸಮಾಜದಲ್ಲಿ ಬದುಕುವ ರೀತಿ. ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಗುರುವಿನ ಆಶೀರ್ವಾದ ಮತ್ತು ಕಲಿಸಿದ ಪಾಠ ಎಂದೆಂದಿಗೂ ದಾರಿದೀಪ. ಶಿಷ್ಯನಿಗೆ ಅಕ್ಷರ ಕಲಿಸಿದ ಜ್ಞಾನಿಗೆ ಗೌರವ ಕೊಡೋದೇ ಒಂದು ಸ್ವಾಭಿಮಾನ. ಅಂತಹ ಸ್ವಾಭಿಮಾನ ಪ್ರತಿಯೊಬ್ಬ ಶಿಷ್ಯರಲ್ಲಿ ಇರೋದೇ ಒಂದು ಸಾರ್ಥಕ ಜೀವನ. ಸಮಯ ನೋಡದೆ ಪಾಠ ಮಾಡುತ್ತಿದ್ದ ಕಾಲ ಅದು. ಕೇಳಿದರೆ ಖರ್ಚಾದರೆ ಮರಳಿಬಾರದ ಕಾಲವದು. ಆ ಕಾಲದ ಶಿಕ್ಷಣವೇ ಇಂದು ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಸಮಾರಂಭ ಮಾಡುವುದಕ್ಕೆ ಈ ದಿನ ಸಾಕ್ಷಿಯಾಗಿ ನಿಂತಿದೆ. ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕಟ್ಟಿ 2005-6ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಅಕ್ಷರ ಕಲಿಸಿದ ಗುರುವಿಗೆ ಶಿಷ್ಯನೇ ಸನ್ಮಾನಿಸಿದರೆ ಆ ಶಿಷ್ಯನಿಗೆ ಇದಕ್ಕಿಂತ ದೊಡ್ಡ ಗೌರವ ಇನ್ನೆಲ್ಲಿದೆ?
ಇಲ್ಲಿ ನೋಡಿ ಮೊಮೆಂಟ್ ಕೊಡ್ರಿ ಮೊಮೆಂಟ್ ಮೇಡಮ್ ಹಾಗೆ ನೋಡಿ ಅಲ್ಲೇ ಆಯ್ತಣ್ಣ ನೋಡಿ ಕಲ್ತಿದ್ದು ನಾವು ABCD ಹೇಳ್ತಿರೋ ಮಕ್ಕಳಿಗೆ ತಂದೆ ತಾಯಿ ನೀವು. ಬಿ ಫಾರ್ ಬಾಯ್ಸ್ಗಳಿಗೆಲ್ಲ ಕ್ಲಾಸಲ್ಲಿ ಬರೋದಾಗ ಎನರ್ಜಿ ತುಂಬ ಚಾಕ್ಲೇಟ್ಗಳೇ ಈ ಹುಡುಗಿರು. ಸಿ ಫಾರ್ ಕ್ಲಾಸಲ್ಲಿ ಟೀಚರ್ ಹೇಳೋ ಪಾಠಕ್ಕಿಂತ ಬೆಲ್ ಯಾವಾಗ ಹೊಡೆಯುತ್ತೆ ಅಂತ ಕಾಯ್ತಿದ್ದ ಕಾಲ ಬಂದಿತ್ತು. ಎಫ್ ಫಾರ್ ಫೇಲ್ ಆದರೂ ಪಾಸ್ ಆದರೂ ಮುಂದಿನ ತರಗತಿಗೆ ತಗೊಂಡು ಹೋಗ್ತಿದ್ದ ನಮ್ಮ ಗುರುಗಳಿಗೆ ಕೋಟಿ ನಮಸ್ಕಾರಗಳು. ಜೆ ಫಾರ್ ಜಸ್ಟ್ ಪಾಸ್ ಆದ ಹುಡುಗರನ್ನ ಜೋಕರ್ ಥರ ನೋಡೋ ಈ ಹುಡುಗಿಯರು ಸ್ಟಡಿ ಮುಗಿದ ಮೇಲೆ ಧರ್ಮಸ್ಥಳ ಸಂಗೀತ ಲೆಕ್ಕ ಬರೀತಿರ್ತಾರೆ. ನನ್ನ ABCD ಮಾತುಗಳು ಮುಗಿದ ಮೇಲೆ ಶಿಕ್ಷಕರಿಗೆ ಹೊಟ್ಟೆ ತುಂಬ ಊಟ ಬಡಿಸಿದ ನನ್ನ ಸ್ನೇಹ ಬಳಗ. ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಸಕ್ಸಸ್ಫುಲಿ ಫಂಕ್ಷನ್ ಮಾಡಿದ ನಾವು ಎಲ್ಲರೂ ಜೊತೆ ಕೂತ್ಕೊಂಡು ಹಸಿದ ಹೊಟ್ಟೆಗಳನ್ನ ಈ ಥರ ತುಂಬಿಸಿದ್ವಿ. ತಗೊಳ್ಳಿ ಬಿಡ್ಲಿ ಅದೇನಿಲ್ಲ, ಅದೇ ಚೆನ್ನಾಗೈತೆ.